ರೀಸೆಂಟ್ಲಿ ನಿಖಿಲ್ ಕಾಮತ್ ಅವ್ರದ್ದು ಎಲಾನ್ ಮಸ್ಕ್ ಒಂದು ಪಾಡ್ಕಾಸ್ಟ್ ರಿಲೀಸ್ ಆಗುತ್ತೆ. ಮನುಷ್ಯ ದುಡ್ಡಿಗೋಸ್ಕರ ಕೆಲಸ ಮಾಡೋ ದಿನಗಳೇ ಹೊರಟೋಗ್ತವೆ. ನೆಕ್ಸ್ಟ್ 15 to 20 ಇಯರ್ಸ್ ಉದ್ಯೋಗ ವರ್ಕ್ ಅನ್ನೋ ಕಾನ್ಸೆಪ್ಟೇ ಇರಲ್ಲ. ಅದೊಂದು ಹಾಬಿ ಆಗಿ ಲೈಕ್ ಟ್ರೆಕಿಂಗ್ ಮಾಡ್ತೀವಲ್ಲ ಹಾಗೆ ಕೆಲಸ ಕೂಡ ಒಂದು ಹಾಬಿ ಆಗುತ್ತೆ. ಸಂಬಳಕ್ಕೋಸ್ಕರ ನಡೆಸೋ ಜೀವನ ನಿಂತೋಗುತ್ತೆ. ಆ ಕೆಲಸವನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ರೋಬೋಟಿಕ್ಸ್ ತಗೊಂಡು ಆ ಫಲಿತಾಂಶವನ್ನ ನಮ್ಗೆ ಕೊಡ್ತವೆ. ಇನ್ನು ಎಐ ಗೆ ಕೆಲಸ ಮಾಡೋದಕ್ಕೆ ರಿಸೋರ್ಸಸ್ ಅಂಡ್ ಎನರ್ಜಿ ಬೇಕಲ್ವಾ? ಆ ರಿಸೋರ್ಸಸ್ ಮತ್ತೆ ಎನರ್ಜಿ ಎಲ್ಲಿಂದ ಬರುತ್ತೆ ಅಂದ್ರೆ ಒಂದು ಪ್ಲಾನೆಟ್ ನಲ್ಲಿರೋ ಲಿವಿಂಗ್ ಬೀಯಿಂಗ್ಸ್ ಆ ಪ್ಲಾನೆಟ್ ನಲ್ಲಿರೋ ಸಂಪೂರ್ಣ ಎನರ್ಜಿನ ಬಳಸಿದ್ರೇನೆ ನಾವು ಸ್ಟೇಜ್ 1 ದಾಟ್ತೀವಂತೆ. ಇನ್ನು ನಮ್ಮ ಪ್ಲಾನೆಟ್ ಪೂರ್ತಿಯನ್ನ ಸೋಲಾರ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿದ್ರೆ ಆ ಎನರ್ಜಿಯ ಪ್ರೈಸ್ ಸಂಪೂರ್ಣವಾಗಿ ಡೌನ್ ಆಗುತ್ತೆ. ಝೀರೋ ಆದ್ರೂ ಕೂಡ ಆಶ್ಚರ್ಯ ಪಡೋ ಹಾಗಿಲ್ಲ. ಇದು ಸೆಕೆಂಡ್ ಸ್ಟೇಜ್ ನ ಇಂಡಿಕೇಟ್ ಮಾಡುತ್ತೆ. ಗ್ಯಾಲಕ್ಸಿ ನಲ್ಲಿರೋ ಎನರ್ಜಿನ ಕೂಡ ನಾವು ಬಳಸ್ಕೊಂಡ್ರೆ ಎನರ್ಜಿಗೆ ಕೊರತೆನೇ ಇರಲ್ಲ. ಸೂರ್ಯನಿಂದ ಗ್ಯಾಲಕ್ಸಿಯಿಂದ ನಾವು ಎನರ್ಜಿಯನ್ನ ತಗೊಳ್ಳೋ ಹಾಗೆ ಆದ್ರೆ ಆ ಎನರ್ಜಿ ಅಂಡ್ ಎಐ ಗೆ ಮದುವೆ ಮಾಡಿಸಿದ್ರೆ ಈ ಇಬ್ಬರು ದಂಪತಿಗಳು ಸೇರಿ ನಮ್ಮ ಜೀವನ ನೋಡ್ಕೋತಾರೆ ಅನ್ನೋದು ಎಲಾನ್ ಮಸ್ಕ್ ರ ಅಭಿಪ್ರಾಯ.